ಒಟ್ಟಾರೆಯಾಗಿ ವರಮಹಾಲಕ್ಷ್ಮಿ ವಿಶೇಷತೆಯಾಗಿ ನಮ್ಮ ಜನತೆಗೆ ಈ ವರ್ಷದ ವಿಶೇಷ ಫಲಗಳು ಏನ್ ಸಿಗ್ತಾ ಇದೆ? 2026ನೇ ಇಸ್ವಿಯಲ್ಲಿ ಈ ವರ್ಷದ ವರಮಹಾಲಕ್ಷ್ಮಿ ನಾವು ಸಾಮಾನ್ಯವಾಗಿ ಗೌರಿ ಹಬ್ಬದಲ್ಲಿ ನಾವು ಬಾಗಿನವನ್ನ ಕೊಡೋದನ್ನ ನಾವು ನೋಡ್ತೀವಿ. ಅದೊಂದು ವಾಡಿಕೆ ಇದೆ. ಗೌರಿಗೆ ಬಾಗಿನವನ್ನ ಕೊಡಬೇಕು ಅನ್ನುವಂಥದ್ದು ವಾಡಿಕೆ ಇದೆ. ವರಮಹಾಲಕ್ಷ್ಮಿ ವ್ರತದಲ್ಲಿ ಕೂಡ ಸಾಕಷ್ಟು ಜನ ಬಾಗಿನವನ್ನ ಕೊಡುವಂತಹ ಪದ್ಧತಿಗಳನ್ನ ಬೆಳೆಸ್ಕೋತಾ ಇದ್ದಾರೆ. ಇದು ಪಾಲನೆ ಮಾಡಬಹುದಾ? ಖಂಡಿತ ಮಾಡ್ಬೋದು. ಹೇಗೆ ಅವರು ಒಂದು ರಥದ ಒಂದು ಸಂಕಲ್ಪ ಇರುತ್ತೆ, ಅವರಿಗೆ ಒಂದು 5 ಜನ ಮುತ್ತೈದರಿಗೆ ಕರ್ಕೊಂಡು ಬಂದು ಬಾಗಿನ ಕೊಡಬೇಕು ಅನ್ನೋದು, ಅಥವಾ ಅರಿಶಿನ ಕುಂಕುಮ ಕೊಡೋದು, ಅವ್ರಿಗೆ ಬಳೆ ಕೊಡೋದು, ಅವರಿಗೆ ಕುಬುಸ ಕೊಡುವಂಥದ್ದು, ಅವ್ರಿಗೆ ಒಂದು ಸೀರೆ ಕೊಡುವಂಥದ್ದು, ಅವರು ಎಷ್ಟು ಪ್ರೀತಿಯಿಂದ ಅವರಿಗೆ ಸ್ವಾಗತ ಮಾಡ್ತಾರೆ. ಆಮೇಲೆ ಇನ್ನೊಂದೇನೆಂದರೆ, ಹೆಣ್ಣು ಮಕ್ಕಳು ಒಂದಾಗಿ ಇರುವುದಕ್ಕೆ, ಹೆಣ್ಣು ಮಕ್ಕಳು ಒಂದಾಗಿ ಸೇರುವುದಕ್ಕೆ ಈ ಹಬ್ಬ ಅತ್ಯಂತ ಶ್ರೇಷ್ಠ. ಎಷ್ಟೋ ದಿನಗಳಾಗಿರುತ್ತೆ ಅವರು ಸೇರಿ, ಅವ್ರು ಮಾತಾಡಿ, ಎಲ್ಲೋ ಇರ್ತಾರೆ, ಯಾವುದೋ ಊರಲ್ಲಿ ಇರ್ತಾರೆ, ಯಾವುದೋ ಏರಿಯಾದಲ್ಲಿ ಇರ್ತಾರೆ, ಬಂದು ಸೇರಲ್ಲ, ಮಾತಾಡಲ್ಲ ಅಂದಾಗ ಅವ್ರಿಗೊಂದು ಅವತ್ತಿನ ದಿನ ಭಾಳ ವಿಶೇಷವಾಗಿ ಒಂದು 5 ಜನ ಹೆಣ್ಣು ಮಕ್ಕಳು ಕೂಡುವಂಥ ಸಂದರ್ಭ. ಅಯ್ಯೋ ತುಂಬ ದಿನಕ್ಕೆ ಬರ್ತಾಳೆ, ಆಕೆ ಒಂದು ಸೀರೆ ಕೊಡೋಣ, ಇಷ್ಟು ಬಳೆ ಕೊಡೋಣ, ಇಷ್ಟು ಬಾಗಿನ ಕೊಡೋಣ ಅಂತ ಅವ್ರ ಮನಸ್ಸಲ್ಲಿ ಸಂಕಲ್ಪ ಇರುತ್ತೆ. ಅದರಿಂದನೂ ಅವರಿಗೆ ಶುಭ ಫಲ ಕೊಡುತ್ತೆ ಆಗುತ್ತೆ. ಬಳೆಗಳ ವಿಚಾರಕ್ಕೆ ಬರುವುದಾದರೆ, ವರಮಹಾಲಕ್ಷ್ಮಿಗೆ ಇದೇ ಬಣ್ಣದ ಬಳೆಗಳನ್ನ ಅರ್ಪಣೆ ಮಾಡಬೇಕು, ಯಾವುದೇ ಬಣ್ಣದ ಸೀರೆಯನ್ನ ತಗೊಂಡ್ರು ಅಂತ ಹೇಳ್ತಾರೆ. ಹೌದಾ? ಬರೀ ಹಸಿರು ಬಣ್ಣವನ್ನೇ ಕೊಡುವಂಥದ್ದು ನಾವು ನೋಡಿದ್ದೀವಿ. ಬರೀ ಹಸಿರು ಮಾತ್ರನೇ ಶ್ರೇಷ್ಠನ ಅಥವಾ ಬೇರೆ ಯಾವ ಬಣ್ಣಗಳನ್ನ? ಎಲ್ಲ ಬಣ್ಣನೂ ಕೊಡ್ಬೋದು, ಆದರೆ ಹೆಣ್ಣು ಮಕ್ಕಳಿಗೆ ಹಸಿರು ಅಂದರೆ ಪ್ರೀತಿ. ಹಸಿರು ಬಳೆ, ಗಾಜಿನ ಬಳೆ ಇದೆಲ್ಲ ಅದು ಅತ್ಯಂತ ಶ್ರೇಷ್ಠ. ಬೇಕಾದರೆ ಅವರು ಜಾಸ್ತಿ ಇರೋರಾದರೆ ಆ ಒಂದು ಬಂಗಾರದ ಬಳೆನೂ ಮಾಡಿಸ್ಕೊಡ್ಬೋದು, ತೊಂದರೆ ಇಲ್ಲ. ಇವತ್ತಿನ ಶಕ್ತಿ ಅನುಸಾರ ಹೇಗೆ ಅವ್ರಿಗೆ ಅನುಕೂಲ ಆಗುತ್ತೆ ಹಾಗೆ ಮಾಡ್ಬೋದು. ಟೋಟಲ್ಲಿ ಶ್ರೇಷ್ಠವಾಗಿರುವಂಥದ್ದು ಹಸಿರು. ಹಸಿರು ಅಂದರೆ ಬುಧ ಅಂದರೆ ಅದಕ್ಕೆ ವಿಷ್ಣು ಸ್ವರೂಪ. ಅಲ್ಲಿ ಆ ಲಕ್ಷ್ಮಿ ಮತ್ತು ವಿಷ್ಣು ಆ ಎರಡನ್ನೂ ನೆಲೆಸಿರುವಂಥ ಶಕ್ತಿ ಇರೋದೇ ಹಸಿರು ಬಳೆಯಲ್ಲಿ. ಒಟ್ಟಾರೆಯಾಗಿ ಅಂದರೆ ಈ ವರ್ಷ 2026ನೇ ಇಸ್ವಿಯಲ್ಲಿ ಬಂದಿರತಕ್ಕಂಥ ವರಮಹಾಲಕ್ಷ್ಮಿಯ ಮುಹೂರ್ತದ ಬಗ್ಗೆ ಹೇಳುವುದಾದ್ರೆ ಯಾವ ರೀತಿಯಾದಂತಹ ಫಲಗಳನ್ನ ಸೂಚನೆ ಮಾಡ್ತಾ ಇದೆ? ಖಂಡಿತ ಎಲ್ಲ ರಾಶಿಯವರಿಗೂ ಶುಭ ಆಗುತ್ತೆ, ಎಲ್ಲ ಹೆಣ್ಮಕ್ಳಿಗೂ ಶುಭ ಆಗುತ್ತೆ. ಆರೋಗ್ಯ ಇಲ್ಲದಿರೋರಿಗೆ ಆರೋಗ್ಯ ಬರುತ್ತೆ, ವೃತ್ತಿ ಇಲ್ಲದಿರೋರಿಗೆ ವೃತ್ತಿನೂ ಸಹ ಸಿಗುತ್ತೆ. ಒಂದು ಏನಂತ ಹೇಳಿದ್ರೆ, ನೀಚ ಕ್ಷೇತ್ರಕ್ಕೆ ಶನೈಶ್ಚರನ ಸಂಚಾರ ಆಗ್ತಾ ಇದೆ. ಯಾಕಂದ್ರೆ ದಕ್ಷಿಣಾಯಣ ಉತ್ತರಾಯಣ ಅಂತ ನಾವೇನು ಹೇಳ್ತೀವಿ, ನೀಚ ಕ್ಷೇತ್ರಕ್ಕೆ ಶನೈಶ್ಚರ ಅಂದರೆ ಕರ್ಮ ಫಲವನ್ನು ಕೊಡುವಂಥ ಕರ್ಮ ಫಲದಾತ ಅಂತ ಏನು ಹೇಳ್ತೀವಿ. ಹಾಗೆ ಉಚ್ಚ ಕ್ಷೇತ್ರದಲ್ಲಿ ಗುರು ಇದ್ದಾನೆ, ಧರ್ಮಾಧಿಪತಿ ಕರ್ಮಾಧಿಪತಿ. ನಾವು ಎಷ್ಟು ಧರ್ಮವಾಗಿ ನಡೀತೀವೋ ಆ ಧರ್ಮ ನಮಗೆ ಸಿಗುತ್ತೆ, ಕರ್ಮ ಎಷ್ಟು ಮಾಡ್ತೀವೋ ಆ ಕರ್ಮದ ಫಲವನ್ನು ನಾವು ಅನುಭವಿಸ್ಬೇಕಾಗಿ ಬರುತ್ತೆ. ಹಾಗಾಗಿ ಆ ಶನೈಶ್ಚರ ನೀಚ ಒಂದು ಸ್ಥಾನಕ್ಕೆ ಹೋಗ್ತಾ ಇರೋದರಿಂದ ಮಾನವನಲ್ಲಿ ಎಷ್ಟು ಒಂದು ಅನ್ನದಾನನೋ, ಒಂದು ಪ್ರಸಾದ ದಾನನೋ, ಅಥವಾ ಬಡಬಗ್ಗರಿಗೆ ಕೈಲಾದಷ್ಟು ತಮಗೆ ಕೊಡುವಂತಹ ಶಕ್ತಿಯ ಅನುಸಾರ ಏನು ಒಂದು ಉಪಕಾರನೋ ಸಹಾಯನೋ ಎಷ್ಟು ನಾವು ಮಾಡ್ತೀವೋ ಅಷ್ಟು ನಮಗೆ ಪ್ರತ್ಯುಪಕಾರವಾಗಿ ಸಿಗುವಂಥದ್ದು. ಹಾಗೆ ಶುಕ್ರನ ಸಂಬಂಧಪಟ್ಟಿರ್ತಕ್ಕಂಥದ್ದು, ಗುರುವಿನ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇದು ಎರಡರಲ್ಲೂ ಬರ್ತಾ ಏನಾಗುತ್ತೆ, ವೃತ್ತಿಗಳ ಮೇಲೆ ಪ್ರೆಸರ್ ಬೀಳುವಂಥದ್ದು. ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಅವರಿಗೆ ತೊಂದರೆಗಳು ಬರ್ತಕ್ಕಂಥದ್ದು, ಈ IT-BT ಕಂಪ್ನಿಗಳ ಮೇಲೆ ತೊಂದರೆಗಳು ಬರ್ತಕ್ಕಂಥದ್ದು, ಉದ್ಯೋಗದಲ್ಲಿ ಕಷ್ಟಗಳನ್ನು ಬರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಲ್ಲರೂ ಈ ಒಂದು ಸಮಯ, ಈ ಒಂದು ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಶ್ರದ್ಧೆಯಿಂದ, ಶ್ರದ್ಧವಾನ್ ಲಭ್ಯತೆ ಫಲ ಅಂದ ಹಾಗೆ ಶ್ರದ್ಧೆಯಿಂದ ಈ ಒಂದು ವ್ರತ ನಿಯಮಗಳನ್ನು ಯಾರು ಆಚರಣೆ ಮಾಡ್ತಾರೋ ಅವರಿಗೆಲ್ಲವೂ ಸಹ ಅಷ್ಟೈಶ್ವರ್ಯ, ಸಕಲ ಸಂಪತ್ತನ್ನು ಕೊಡುವಂಥ ಆ ದೇವಿ ಎಲ್ಲರಿಗೂ ಶುಭವನ್ನು ಉಂಟು ಮಾಡ್ತಾಳೆ.